ಎಲ್ರಿಗೂ ನಮಸ್ಕಾರ. ಈ ದಿವಸ ನಾವೆಲ್ಲರೂ ಸೇರಿ ನಮ್ಮ ನೆಚ್ಚಿನ ನಾಯಕರಾದಂಥ ದಿವಂಗತ ಧ್ರುವನಾರಾಯಣ ಸಾಹೇಬ್ರವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮ ಎಐಸಿಸಿಯ ಕಾರ್ಯದರ್ಶಿಯರೂ ಆದಂಥ ರಾಜೇಶ್ ಠಾಕೂರ್ ಜಿ ಅವರೇ, ನಮ್ಮ ಆತ್ಮೀಯರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ನಗರಾಭಿವೃದ್ಧಿ ಸಚಿವರು ಆದಂಥ ಮಿತ್ರರು ಆದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ನಂಜನಗೂಡು ವಿಧಾನಸಭೆ ಕ್ಷೇತ್ರದ ಶಾಸಕರು, ಸಹೋದರರು ಆದಂಥ ದರ್ಶನ್ ಧ್ರುವನಾರಾಯಣವರೇ, ಮತ್ತೊಬ್ಬ ಆತ್ಮೀಯರು, ನಮ್ಮ ಸಹೋದರರು, ಜನಪ್ರಿಯ ಎಚ್ ಡಿ ಕೋಟೆ ತಾಲೂಕಿನ ಶಾಸಕರಾದಂಥ ಅನಿಲ್ ಚಿಕ್ಕಮಾದವರೇ, ಬಹಳ ಧ್ರುವನಾರಾಯಣ ಸಾಹೇಬರಿಗೆ ಬಹಳ ಆತ್ಮೀಯರು, ಮಾಜಿ ಸಂಸದರು ಆದಂಥ ಚಂದ್ರಪ್ಪ ಅವರೇ, ಮತ್ತೊಬ್ಬರು ಹಿರಿಯರು ಆದಂಥ ಶ್ರೀಕಂಠ ಅವರೇ, ಕಾವೇರಪ್ಪ ಅವರೇ, ನಮ್ಮ ಚಾಮರಾಜನಗರದ ಜಿಲ್ಲಾ ಅಧ್ಯಕ್ಷರು, ಕಾಡಾ ಅಧ್ಯಕ್ಷರಾದಂಥ ಮರುಸ್ವಾಮಿ ಅವರೇ, ಹಿರಿಯರು, ಕೆಪಿಸಿಸಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಯಾದಂಥ ಎಸ್ ಸಿ ಬಸವರಾಜ್ ಅವರೇ, ಮತ್ತೊಬ್ಬ ಹಿರಿಯರು, ಮೃಗಾಲಯದ ಅಧ್ಯಕ್ಷರಾದಂಥ ರಂಗಸ್ವಾಮಿ ಅವರೇ, ಹಿರಿಯರು, ಮಾಜಿ ಶಾಸಕರಾದಂಥ ಕಳ್ಳೆ ಕೇಶವಮೂರ್ತಿ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಹಾಗೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಹಾಗೂ ಧ್ರುವನಾರಾಯಣ ಸಾಹೇಬ್ರನ್ನ ಇವತ್ತು ನಾವೆಲ್ಲ ಸೇರಿ 65ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಧ್ರುವನಾರಾಯಣ ಸಾಹೇಬರು ನಮ್ಮ ಜೊತೆ ಇವಾಗ ಇಲ್ಲದೆ ಇರಬಹುದು, ಆದರೆ ಅವರು ನಮ್ಮ ಚಾಮರಾಜನಗರ ಮತ್ತು ಮೈಸೂರು ಮತ್ತು ವಿವಿಧ ಅವರ ಅಭಿಮಾನಿಗಳು, ರಾಜ್ಯದ ಮೂಲೆ ಮೂಲೆಯಿಂದ ಇರುವಂಥವರ ಅಭಿಮಾನಿಗಳ ಮನಸ್ಸಿನಲ್ಲಿ ಅವರು ಯಾವತ್ತೂ ಕೂಡ ಶಾಶ್ವತವಾಗಿ ನಿತ್ಯ ಸಂಸದರಾಗಿ ಇವತ್ತು ಕೂಡ ಅವ್ರನ್ನ ನೆನೆಸ್ಕೊಳ್ಳುವಂಥ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ಅವರು ಬೆಳೀತಿದ್ದಂಥ ಅವ್ರದೇ ಒಂದು ಶೈಲಿ ಇರ್ಬೋದು. ನಾವು ಯಾವತ್ತೂ ಕೂಡ ನಾವು ಧ್ರುವನಾರಾಯಣ ಸಾಹೇಬ್ರನ್ನ ಅವ್ರು ಹಿರಿಯರಿರ್ಬೋದು ಇಲ್ಲ ಕಿರಿಯರಿರ್ಬೋದು, ಯಾವತ್ತು ಏರು ಧ್ವನಿಯಲ್ಲಿ ನಾನಂತೂ ಅವ್ರು ಮಾತಾಡಿದ್ದು ಇದುವರೆಗೂ ನಾವು ಇರುವರೆಗೂ ನೋಡಲಿಲ್ಲ. ಅವರು ಅಂದರೆ ಎಲ್ಲರ ಹತ್ರನೂ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಅವರು ಕೆಲಸಗಳನ್ನ ಮಾಡ್ತಿದ್ದಂಥದ್ದು. ಇವತ್ತು ಕೂಡ ನಾನು ಚಾಮರಾಜನಗರ ಸಂಸದನಾಗಿ ಆಯ್ಕೆ ಆಗಿದ್ದೀನಿ. ಹಲವಾರು ಮುಖಂಡಗಳು ನನ್ನ ಭೇಟಿಯನ್ನು ಮಾಡ್ತಾರೆ. ಕೆಲಸವನ್ನ ಮಾಡ್ತಿದ್ರು, ಅದನ್ನ ನೀವು ಮುಂದುವರಿಸ್ಕೊಂಡು ಅಂದ್ರೆ ಯಾವ ರೀತಿ ಅವರು ಕ್ರಿಯಾಶೀಲರಾಗಿದ್ರು. ಯಾಕೆಂದ್ರೆ ಅವ್ರು ಬೆಳಿಗ್ಗೆ ಮನೆಯನ್ನ ಬಿಟ್ರೆ ಸಂಜೆ ತನಕ ಕೂಡ ಅವರು ಕ್ಷೇತ್ರದಲ್ಲಿ ಇದ್ದು ಜನರೊಟ್ಟಿಗೆ ಇದ್ದು ಕೆಲಸವನ್ನ ಮಾಡಿದ್ದಾರೆ. ಅವ್ರದೇ ಆದಂತ ಛಾಪುನ ಇಡೀ ನಗರದಲ್ಲಿ ಅವರು ಬಿಟ್ಟು ಹೋಗಿರುವಂಥದ್ದು. ವಿಶೇಷವಾಗಿ ಅವರಿಗೆ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಮೇಲೆ ಬಹಳ ಕನಸಿತ್ತು. ಅದಕ್ಕಾಗಿ ಅವರು ಅನೇಕ ವಿದ್ಯಾಲಯಗಳನ್ನ ತೆರೆದುಕೊಟ್ರು. KV ಇರ್ಬೋದು, ಏಕಲವ್ಯ ಇರ್ಬೋದು, ಮುರಾಜಿ ಇದಿರ್ಬೋದು, ಸುಮಾರು ಶಾಲೆಗಳನ್ನ ನಮ್ಮ ನಗರದಲ್ಲಿ ಪ್ರಾರಂಭ ಮಾಡಿದಂಥದ್ದು. ಅದೇ ಈಗ ನಾವು ಇದು 3 ವರ್ಷದಿಂದ ಅಂತ ಭಾವಿಸ್ತೇನೆ. ಅವರ ಮಗರಾದಂಥ ದರ್ಶನ್ ಧ್ರುವನಾರಾಯಣವರು ಅವ್ರ ತಂದೆ ಏನು ಹಾದಿಯನ್ನು ಹಾಕೊಟ್ಟಿದ್ರು ಅದೇ ಹಾದಿಯಲ್ಲಿ ಸಾಗಿಸ್ತಾ ಇರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ.
ಯಾಕೆಂದ್ರೆ ಅವರು 3 ವರ್ಷದಿಂದ ಏನು ಅವ್ರ ತಂದೆಯ ಒಂದು ಕನಸಿತ್ತು, ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯವನ್ನ. ಯಾಕೆಂದ್ರೆ ನಾವು ಹಲವಾರು ಕಾರ್ಯಕರ್ತರು ಧ್ರುವನಾರಾಯಣ ಸಾಹೇಬ್ರನ್ನ ಅವರ ಮಗನ ರೂಪದಲ್ಲಿ ಕಾರಣಕ್ಕೆ ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೂಡ ಅವರು ಕೂಡ ಎಲ್ಲದನ್ನು ಬೆರೆತು, ಯಾಕೆ ನಾನು ಧ್ರುವನಾರಾಯಣ ಸಾಹೇಬ್ರ ಜೊತೆ ನಾನು ವೈಯಕ್ತಿಕವಾಗಿ ಸಮಯ ಕಳೆಯಕ್ಕೆ ನನಗೆ ಅವಕಾಶ ಸಿಕ್ತು. 2009ರಲ್ಲಿ ಅವ್ರು ಲೋಕಸಭೆಗೆ ಪ್ರಥಮ ಬಾರಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಆಗ ನಮ್ಮ ತಂದೆಯವರು ನರ್ಸಿಂಗ್ ಬರುವಂಥದ್ದಿತ್ತು. ಆಗ ನಾನು ಅವರು ಇಬ್ಬರೇ, ಮಂಜು ನೀ ಇದೆಯಾ, ನಾನು ನಮ್ಮ ತಲಕಾಡ್ ಮಂಜು 3 ಜನ ಬಂದಾಗ ಅವರು ಯಾವ ರೀತಿ ಈ ಮಟ್ಟಕ್ಕೆ ಬಂದೆ ಅಂತ ಹೇಳಾಗ್ತಾನೆ. ಅವರು ಒಂದ್ಸಲ ಕಂಟೆಸ್ಟ್ ಮಾಡಿ ಸೋತಿದಂಥದ್ದು 2004ರಲ್ಲಿ. ಅವ್ರು ಯಾವ ರೀತಿ ಗೆದ್ದೆ ಅಂದ್ರೆ ಯಾವ ರೀತಿ ಶ್ರಮವನ್ನ ಹಾಕ್ತೆ, ಯಾವ ರೀತಿ ಜನಗಳೆಲ್ಲ ವಿಶ್ವಾಸ ಗಳಿಸ್ತೆ ಅಂದ್ರೆ ನಿಜವಲ್ಲೂ ಆಶ್ಚರ್ಯ. ಯಾಕೆಂದ್ರೆ ಅವ್ರ ಹತ್ರ ಆಗ್ತಾನೆ ಬಂದಂಥವ್ರು, ಅಷ್ಟು ಜನ ಬಲ ಇಲ್ಲ ಮತ್ತೆ ಹಣ ಬಲ ಇಲ್ಲ. ಆದ್ರೂ ಕೂಡ ಕೇವಲ ಒಂದು ಓಟಲ್ಲಿ ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥದ್ದು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನ ಹಕ್ಕನ್ನ ಕೊಟ್ಟರು, ಅದು ಮಹತ್ವವನ್ನ ಇಡೀ ದೇಶಕ್ಕೆ ಒಂದು ಓಟಲ್ಲಿ ಗೆದ್ದು ಅವರು ತೋರಿಸ್ಕೊಟ್ಟಂಥದ್ದು. ನಾನು ಅವ್ರು ಒಂದು ಓಟಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಇದೇ ನಂಜನಗೂಡು ಉಳ್ಳಳ್ಳಿ ಸರ್ಕಲ್ಲಿ ನಮಗೆ ಸಿಕ್ಕಿದ್ರು. ನಾವಿನ್ನೂ ರಾಜಕೀಯಕ್ಕೆ ಬಂದಿರಲಿಲ್ಲ. ನಮ್ದು ತಾಲೂಕು ನಂಜನಗೂಡು ತಾಲೂಕು. ನಾನು ಸುಮ್ಮನೆ ಕೇಳಿದೆ, ಆಗ ನನ್ನ ಅಂಕಲ್ ಅಂತ ಕರೀತಿದ್ದೆ, ರಾಜಕೀಯಕ್ಕೆ ಬಂದಿನಿಲ್ಲ. ಏನಂಗಲ್ ಒಂದು ಗೃಹ ಪ್ರವೇಶನೂ ಬಿಡ್ತಾ ಇರಲಿಲ್ಲ ಅವರು, ಒಂದು ನಾಮಕರಣನೂ ಬಿಡ್ತಾ ಇರಲಿಲ್ಲ, ಒಂದು ಮದುವೆ ಇರ್ಬೋದು, ಸಾವಿರ್ಬೋದು, ಏನೂ ಬಿಡ್ತಾ ಇರಲಿಲ್ಲ. ನಾನು ಕೇಳಿದೆ, ಅಂಕಲ್ ಅಂಕಲ್ ಯಾವುದು ಬಿಡ್ತಿಲ್ಲ, ಎಲ್ಲದಕ್ಕೂ ಹೋಗ್ತಿಲ್ಲ ಯಾಕೆ ಅಂತ. ಅವರು ನಂಗೊಂದು ಮಾತು ಹೇಳಿದ್ರು, ನೋಡಪ್ಪ ನಾನು ಗೆದ್ದಂಥದ್ದು ಒಂದು ಓಟಲ್ಲಿ, ಆ ಒಂದು ಓಟು ಯಾರ್ದು ಅಂತ ಹುಡುಕ್ತಾ ಇದ್ದೀನಿ ನಾನು ಅಂತ ಹೇಳಿ ಅಂದ್ರೆ ಆ ಒಂದು ಓಟು ಮಾತ್ರ ಅವರು ಸಾರ್ ಕೊಟ್ರು. ಅವ್ರು ಯಾವತ್ತೂ ಕೂಡ ಅವರು 2019ರಲ್ಲಿ ಅವ್ರು ಸೋತಂತ ಸಂದರ್ಭದಲ್ಲಿ ಅವರು ನಾನು ಸೋತೆ ಅಂತ ಹತಾಶರಾಗ್ಲಿಲ್ಲ. ಫಲಿತಾಂಶ ನಾಳೆ ದಿನ ನಮ್ಮ ನಂಜನಗೂಡು ನಗರಸಭೆ ಚುನಾವಣೆ ಇತ್ತು. ಒಂದಿನ ಮನೇಲಿದ್ದು ಅದು ನಾಳೆಗೆ ನಂಜನಗೂಡಲ್ಲಿ ಐಬಿಲಿದ್ರು. ಯಾಕೆ ನಾವೆಲ್ಲ ಇದ್ವಿ. ಅಂದ್ರೆ ಅವರು ಗೆಲುವು ಸೋಲುವನ್ನ ಸಾಮಾನ್ಯವಾಗಿ ಸ್ವೀಕಾರ ಮಾಡಿಕೊಂಡು ಅವ್ರ ಒಂದು ಆಸೆ ಏನಿತ್ತು, ನನ್ನ ಕೈಲಾದಷ್ಟು ಜನಗಳಿಗೆ ನಾನೊಂದು ಸಹಾಯ ಮಾಡಬೇಕು ಅನ್ನೋದು ಮನಸ್ಸಿತ್ತಲ್ಲ, ಅವರು ಜನಗಳಿಗೆ ಅವರೇ ಧೈರ್ಯ ತುಂಬಿ ಗೆಲುವು ಸೋಲು ಸಾಮಾನ್ಯ, ಬನ್ನಿ ಈಗ ನಂಜನಗೂಡು ನಗರಸಭೆ ಚುನಾವಣೆ ಇದೆ, ಅದ್ರ ಕಡೆ ಗಮನ ಹರಿಸೋಣ ಅಂತೇಳಿ ಅದು ನಾಳೆಗೆ ಬಂದು ಎಲ್ಲ ಕಾರ್ಯಕರ್ತರ ಸಭೆಯನ್ನ ಮಾಡ್ತಾರೆ. ಅದೇ ಅವ್ರು ಎಲ್ಲಾನು ಕೂಡ ಸಮಾನವಾಗಿ ಸ್ವೀಕರಿಸಿದಂತ ವ್ಯಕ್ತಿ ಅವರು. ಹಾಗೇನೆ ಅವ್ರದ್ದು ಮತ್ತೊಂದು ವಿಶೇಷವಾಗಿ ನಾನು ಈಗ ಯಾವ ರಾಜಕಾರಣಿ ಕಾಣೋದಿಲ್ಲ. ಈಗ ನಾವು ರಾಜಕಾರಣಿಗಳು ನಮ್ಮ ಹತ್ರ ಜನ ಸಮಸ್ಯೆ ಕೇಳ್ಕೊಂಡು ಬಂದ್ರೆ ನಾವು ಯಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ದೂರವಾಣಿಯನ್ನ ಕರೆಯನ್ನ ಮಾಡಬಹುದು. ಆದ್ರೆ ಧ್ರುವನಾರಾಯಣ ಸಾಹೇಬರು ಹಂಗಿರ್ಲಿಲ್ಲ. ನಾನು ನೋಡಿದಂತ ರಾಜಕಾರಣಿಗಳಲ್ಲಿ ಟೇಬಲ್ ಟು ಟೇಬಲ್ ಫೈಲ್ಗಳನ್ನ ಮೂವ್ ಮಾಡಿಸಿ ಕೆಲಸ ಮಾಡಿಸ್ಕೊಬತ್ತಿದ್ದ ಏಕೈಕ ರಾಜಕಾರಣಿ ನಾನು ಕಂಡಂತದ್ದು ಧ್ರುವನಾರಾಯಣ ಸಾಹೇಬರು. ಅವರೇ ಖುದ್ದಾಗಿ ಹೋಗಿ ಟೇಬಲ್ ಅದು ಕೆಲಸ ಮಾಡಿಸ್ಕೊಬತ್ತಿದ್ದಂಥದ್ದು ಮಂಜುಗೂ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಯಾಕೆ ಆತ್ಮೀಯರು ಅಂದ್ರೆ ಆ ರೀತಿ ಜನಗಳ ಕೆಲಸ ಆದ್ರೆ ನಾವು ಬರೀ ಫೋನ್ ಹೇಳಿದ್ರೆ ಆಗೋದಿಲ್ಲ, ನಾವೇ ಖುದ್ದಾಗಿ ಹೋದ ಕೆಲಸಗಳು ಬೇಗ ಆಗತ್ತೆ ಅನ್ನೋ ಒಂದು ಮನೋಭಾವನೆ ಅವರು ಕೆಲಸ ಮಾಡಿದಂಥದ್ರು. ಅವ್ರು ಇನ್ನೂ ಬಹಳಷ್ಟು ವರ್ಷಗಳು ನಮ್ಮ ಜೊತೆ ಇರಬೇಕಾಗಿತ್ತು. ಅದು ದುರ್ದೈವ, ಅವರು ನಮ್ಮನ್ನ ಅಗಲಿದ್ದಾರೆ. ಆದ್ರೆ ಇನ್ನೊಂದು ಹೇಳ್ತೀನಿ, ಅವರು KPCC ಕಾರ್ಯಾಧ್ಯಕ್ಷರಾದಾಗ ಕೊರೋನಾ ಅಂತ ಭಯಾನಕ ಒಂದು ಸಾಂಕ್ರಾಮಿಕ ರೋಗ ಬಂದಾಗ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೋಗಿ ಯಾರು ಕೊರೋನಾ ಇರ್ತದೆ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಒಂದು ಆರೋಗ್ಯ ಕಿಟ್ ಹಸ್ತ ಅಂತ ಹೇಳಿ ಅದನ್ನ ಅಧ್ಯಕ್ಷನಾಗಿ ಮಾಡ್ತಾರೆ. ಅವರು ಮೂಲೆಗೆ ಹೋಗಿ ಅವ್ರದ್ದು ಏನು ಅವ್ರಿಗೆ ಏನೇನೋ ಹಾನಿ ಆಗ್ಬೋದು, ಕೊರೋನಾ ಅಂದ್ರೆ ಆತರ ಭಯಾನಕ ರೋಗ ಇದ್ದಂಥದ್ದು. ನಮ್ಗೇನ PP ಕಿಟ್ನ ಹಾಕೊಂಡು ಪ್ರತಿಯೊಬ್ಬರು ಕೂರಿಸಿ ಯಾವ ರೀತಿ ನಮ್ಮ ಪಕ್ಷದ ವತಿಯಿಂದ ಜನಗಳಿಗೆ ಸಹಾಯ ಮಾಡ್ಬೋದು ಅಂತ ಮೂಲೆಗೆ ಏನೂ ಭಯ ಪಡ್ದೇನೆ ನಮಗೂ ಧೈರ್ಯ ತುಂಬಿ ನಮ್ಮನ್ನು ಎಚ್ಚೆತ್ಕೊಂಡು ನೀವು ಹುಷಾರಾಗಿ ಮಾಡಿ ಎಲ್ಲರಿಗೂ ಸಹಾಯವನ್ನ ಮಾಡಬೇಕು ನಮ್ಮ ಪಕ್ಷದ ಅಂತ ಹೇಳಿ ರಾಜ್ಯದ ಮೂಲೆ ಸುತ್ತಿ ನಾವು ಆ ಟೈಮಲ್ಲಿ ನಾವು ಕೂಡ ನರಸೀಪುರದಲ್ಲಿ ಅದು ಮನೆಗೆ ನಮ್ಮ ಕಾರ್ಯಕರ್ತರು ಕಳಿಸಿ ಅವ್ರಿಗೆ ತಿಳುವಳಿಕೆ ಹೇಳುವಂತ ಕೆಲಸವನ್ನು ಮಾಡಿದ್ವಿ. ಅಂದ್ರೆ ಅವ್ರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ರೆ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಿದ್ದಂಥವ್ರು.
ಯಾವಾಗಲೂ ಕೂಡ ಹಸುನ್ಮುಖಿಯಾಗಿ ಇದ್ದಂಥವ್ರು, ಯಾವತ್ತೂ ಅವರು ಕೋಪ ಮಾಡೋದು ನಾವು ಯಾರು ಭಾಷೆ ಕಂಡಿರೋದಿಲ್ಲ. ಎಲ್ಲರ ಹತ್ರ ನಗ್ತಾ ಮಾತಾಡ್ತಿಂತವ್ರು. ಅದೇ ಒಂದು ಸಮಾಧಾನದ ಸಂಗತಿ, ಖುಷಿಯ ಸಂಗತಿ ಅಂದ್ರೆ ಅವರು ಯಾವ ರೀತಿ ಒಂದೊಳ್ಳೆ ರಾಜಕೀಯ ಜೀವನವನ್ನ ಮಾಡಿದ್ರು ಅವ್ರು ಇರೋ ತನಕ. ಅದನ್ನ ನಮ್ಮ ಶಾಸಕರಾದಂಥ ದರ್ಶನ್ ಧ್ರುವನವರು ಅದೇ ಆದಿಲಿ ಎಲ್ಲರನ್ನೂ ವಿಶ್ವಾಸದಿಂದ ತಗೊಂಡು ಅವ್ರ ತಂದೆ ಏನು ಕನಸನ್ನ ಕಟ್ಟಿದ್ರು. ಯಾಕೆಂದ್ರೆ ಅವ್ರ ರಾಜಕೀಯ ವಸ್ತು, ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಂಥವ್ರು. ಅವ್ರಿಗೂ ಕೂಡ ಕಲ್ಪನೆ ಇರಲಿಲ್ಲ ನಾವು ರಾಜಕೀಯಕ್ಕೆ ಬಂದು ಶಾಸಕರನ್ನ ಆಗ್ತೀವಿ ಅಂತ ಹೇಳಿ. ಆದರೆ ಅದೊಂದು ದೈವಲಿಖಿತ ಬಂದು ಇವತ್ತು ಶಾಸಕರಾಗಿದ್ದಾರೆ. ಶಾಸಕರಾಗಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿ ಎಲ್ಲರ ಹತ್ರ ಬೆರೆತು ನಮ್ಮ ತಾಲೂಕು, ನಂಜನಗೂಡು ತಾಲೂಕು ಅಭಿವೃದ್ಧಿಗೆ ಒಂದು ಬದ್ಧವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಇದೇ ರೀತಿ ಮುಂದೆ ಕೂಡ ತಮ್ಮ ತಂದೆಯವರು ಯಾವ ರೀತಿ ಜನರ ಜೊತೆ ಇದ್ರು, ಜನಾರರಾಗಿ ಆಗಿದ್ರು, ಅದೇ ರೀತಿ ತಾವು ಕೂಡ ಇನ್ನೂ ಎತ್ತರಕ್ಕೆ ಬೆಳೀರಿ. ತಂದೆಯವರು ಹಾಕೊಂಡ ಹಾದಿಯಲ್ಲಿ ತಾವು ಕೂಡ ಸಾಗಿ ಎಲ್ಲ ಒಳ್ಳೆಯ ಹೆಸರನ್ನ ತಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಬಂದಂತ ಎಲ್ರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.